ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭರತ್ ಬಿಲ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಬಂದಿದ್ದೀನಿ. ಇಮ್ಯಾಜಿನ್ ನೀವು ಫ್ಲೈಟ್ ಅಲ್ಲಿ ಕೂತಿದ್ದೀರಾ, ಸಡನ್ಲಿ ಕ್ಯಾಬಿನ್ ಕ್ರ್ಯೂ ಬಂದು ಹೇಳ್ತಾರೆ, ಏನಂತ ಹೇಳ್ತಾರೆ, ಪ್ಲೀಸ್ ಸ್ವಿಚ್ ಯುವರ್ ಫೋನ್ ಟು ಏರೋಪ್ಲೇನ್ ಮೋಡ್ ಅಂತ. ನೀವು ಏರೋಪ್ಲೇನ್ ಮೋಡ್ ಆನ್ ಮಾಡ್ತೀರಾ. ಆದ್ರೆ ಒಂದ್ ಡೌಟ್ ಇದೆ, ಏರೋಪ್ಲೇನ್ ಮೋಡ್ ಆನ್ ಮಾಡಿದ್ರೆ ಸಿಗ್ನಲ್ಸ್ ಎಲ್ಲ ಆಫ್ ಆಗುತ್ತೆ. ಹಾಗಿದ್ರೆ ವೈಫೈ ಹೇಗ್ ವರ್ಕ್ ಆಗುತ್ತೆ? ಬ್ಲೂಟೂತ್ ಯಾಕೆ ಸ್ಟಿಲ್ ಕನೆಕ್ಟೆಡ್ ಅಂತ ತೋರಿಸುತ್ತೆ? ಈ ಚಿಕ್ಕ ಏರೋಪ್ಲೇನ್ ಮೋಡ್ ಟ್ಯಾಪ್ ಮಾಡಿದ ತಕ್ಷಣ ಆಕ್ಚುಲಿ ಫುಲ್ ವರ್ಕಿಂಗ್ ಪ್ರೋಸೆಸ್ ಎಲ್ಲ ಏನಾಗುತ್ತೆ, ಇವತ್ತು ಈ ಮಿಸ್ಟ್ರಿನ ಸಾಲ್ವ್ ಮಾಡಿ ತಿಳ್ಕೊಳ್ಳೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಲೆಟ್ಸ್ ಜಂಪ್ ಇನ್ ಟು ದಿ ಟಾಪಿಕ್ ಬಿಫೋರ್ ವೇಸ್ಟಿಂಗ್ ಟೈಮ್. ಒಂದ್ ಸ್ಮಾಲ್ ಐಕಾನ್ ನ ಟ್ಯಾಪ್ ಮಾಡಿದ್ರೆ, ಆನ್ ಮಾಡಿದ್ರೆ ಸಾಕು, ದಟ್ ಈಸ್ ಏರೋಪ್ಲೇನ್ ಮೋಡ್ ಆನ್ ಆಗಿದೆ. ಎವ್ರಿಥಿಂಗ್ ವಿಲ್ ಬಿ ಆಫ್ ಅಂತ ಇಮ್ಯಾಜಿನ್ ಮಾಡ್ಕೊಂತೀವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದ್ರೆ ಸಿಗ್ನಲ್ ಆಫ್ ಆಗುತ್ತೆ. ಇವಾಗ ಸಿಗ್ನಲ್ ಆಫ್ ಅಂಡ್ ನೋ ಇನ್ಕಮಿಂಗ್ ಕಾಲ್ಸ್ ಅಂಡ್ ನೋ ಔಟ್ ಗೋಯಿಂಗ್ ಕಾಲ್ಸ್, ನೋ SMS ಅಂಡ್ ನೋ ಮೊಬೈಲ್ ಡೇಟಾ ಅಂದ್ರೆ ಸೆಲ್ಯುಲಾರ್ ಡೇಟಾ ಆಫ್ ಆಗುತ್ತೆ. ಬಟ್ ಆದ್ರೂ ಕೂಡ ವೈಫೈ ಕನೆಕ್ಟ್ ಮಾಡ್ಕೊಂಡು ವೈಫೈ ಸ್ಟಿಲ್ ಕನೆಕ್ಟೆಡ್ ಅಂತ ತೋರಿಸುತ್ತೆ. ವೈಫೈ ಇಂದ ನೀವು ಯೂಟ್ಯೂಬ್ ನೋಡ್ಬೋದು, ಇನ್ಸ್ಟಾಗ್ರಾಮ್ ನೋಡ್ಬೋದು, ನೆಟ್ಫ್ಲಿಕ್ಸ್, ಸ್ಪಾಟಿಫೈ ಎಲ್ಲ ಚಿಲ್ ಮಾಡ್ಬೋದು. ಆದ್ರೆ ವೈಫೈ ಯಾಕೆ ಕನೆಕ್ಟ್ ಆಗುತ್ತೆ? ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಏರೋಪ್ಲೇನ್ ಮೋಡ್ ಆನ್ ಮಾಡಿ, ಬಟ್ ಬೇರೆ ಡಿವೈಸ್ ಇಂದ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ನಿಮ್ ವೈಫೈ ಕನೆಕ್ಟ್ ಮಾಡ್ಕೊಂಡು ನೋಡಿ, ಬಟ್ ಸ್ಟಿಲ್ ವರ್ಕಿಂಗ್ ಇರುತ್ತೆ. ಅಂಡ್ ಅದರ್ ಬ್ಲೂಟೂತ್ ಕನೆಕ್ಟೆಡ್ ಡಿವೈಸಸ್ ಕೂಡ ಕನೆಕ್ಟೆಡ್ ಅಂತ ತೋರಿಸುತ್ತೆ. ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ? ಇದು ಯಾವ ಸಿಸ್ಟಮ್ಸ್ ನ ಬ್ಲಾಕ್ ಮಾಡುತ್ತೆ, ಯಾವ ಸಿಸ್ಟಮ್ಸ್ ನ ಆಕ್ಸೆಸ್ ಮಾಡುತ್ತೆ? ಒಂದ್ ಸ್ಮಾಲ್ ಟ್ಯಾಪ್ ಅಷ್ಟೇ. ಫಾರ್ ಎಕ್ಸಾಂಪಲ್, ನಿಮ್ ಫೋನ್ ಏನ್ ಮಾಡ್ತಾ ಇರುತ್ತೆ, ಈ ಫೋನ್ ಇದೆಯಲ್ಲ, ಇದೇನ್ ಮಾಡ್ತಾ ಇರುತ್ತೆ, ಆಲ್ವೇಸ್ ಸರ್ಚ್ ಫಾರ್ ವಾಟ್? ಸೆಲ್ಯುಲಾರ್ ಟವರ್ ನ ಸರ್ಚ್ ಮಾಡ್ತಾ ಇರುತ್ತೆ. ನಿಯರೆಸ್ಟ್ ಸೆಲ್ ಟವರ್ ನ ಸರ್ಚ್ ಮಾಡಿ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಯಾವಾಗ ನಿಯರೆಸ್ಟ್ ಸೆಲ್ ಟವರ್ ಗೆ ಕನೆಕ್ಟ್ ಆಗಿರುತ್ತೆ, ನಿಯರೆಸ್ಟ್ ಟವರ್ ಏನಾಗುತ್ತೆ, ಎ ಸೆಲ್ ಫೋನ್ ಐಮ್ ಯುವರ್ ಟವರ್ ಅಂತ ಹೇಳುತ್ತೆ. ನಾನು ಇದೀನಿ ಇಲ್ಲಿ, ನಾನು ನಿಯರೆಸ್ಟ್ ನಿನಗಿರುವಂತ ಟವರ್ ಇದೆ ಅಂತ. ಅಂದ್ರೆ ಟವರ್ ಗೆ ಮತ್ತೆ ನಿಮ್ ಸೆಲ್ ಫೋನ್ ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ನೀವ್ ಯಾವಾಗ ಏರೋಪ್ಲೇನ್ ಮೋಡ್ ಆನ್ ಮಾಡ್ತೀರಾ, ಅವಾಗ ಏನಾಗುತ್ತೆ ಅಂದ್ರೆ ಸೆಲ್ ಡಿವೈಸಸ್ ಗೆ ಮತ್ತೆ ನೆಟ್ವರ್ಕ್ ಗೆ ಇರುವಂತ ಕನೆಕ್ಷನ್ ಡಿಸೇಬಲ್ ಆಗುತ್ತೆ. ಯಾವ್ದು? ಸೆಲ್ ಫೋನ್ ಅಂಡ್ ದಿ ಟವರ್ ಇರುವಂತ ಕನೆಕ್ಷನ್ ಡಿಸೇಬಲ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ದ ಬಿಗ್ಗೆಸ್ಟ್ ಟ್ವಿಸ್ಟ್ ಏನಂತ ಅಂದ್ರೆ ಅದರ್ ಕನೆಕ್ಷನ್ಸ್ ಕ್ಯಾನ್ ಸ್ಟಿಲ್ ವರ್ಕ್. ಯಾಕೆ, ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ಫೋನ್ ಒಂದು ಹೌಸ್ ಅಂತ ಅನ್ಕೊಳ್ಳಿ. ಇವಾಗ ಯಾವುದು ಫೋನ್, ನಿಮ್ ಫೋನು ಒಂದು ಹೌಸ್ ವಿತ್ ಮೆನಿ ಡೋರ್ಸ್. One door for cellular door and second one for Bluetooth, third one for Wi-Fi doors. ಇವಾಗ ನೀವು ಏರೋಪ್ಲೇನ್ ಮೋಡ್ ಆನ್ ಮಾಡಿದ ತಕ್ಷಣ ಜಸ್ಟ್ ಈ ಸೆಲ್ಯುಲಾರ್ ಡೋರ್ ಇರುತ್ತಲ್ಲ, ಇದು ಮಾತ್ರ ಕಂಪ್ಲೀಟ್ಲಿ ಕ್ಲೋಸ್ಡ್ ಆಗುತ್ತೆ. ಬ್ಲೂಟೂತ್ ಡೋರ್ ಅಂಡ್ ದಿ ವೈಫೈ ಡೋರ್ ಸ್ಟಿಲ್ ಓಪನ್ ಆಗಿರುತ್ತೆ. ಇದೇ ಮೇನ್ ರೀಸನ್ ಅನ್ಕೊಳ್ಳಿ. ನೀವು ಏರೋಪ್ಲೇನ್ ಮೋಡ್ ಆನ್ ಮಾಡಿದ ಮೇಲೂ ಕೂಡ ವೈಫೈನ ಆಕ್ಸೆಸ್ ಮಾಡ್ಬೋದು. ಅಂದ್ರೆ ಮ್ಯಾನ್ಯಲಿ ಯೂಸ್ ಮಾಡಿ ಕನೆಕ್ಟ್ ಮಾಡ್ಕೊಂಡು ಯೂಟ್ಯೂಬ್ ನೋಡ್ಬೋದು ಅಂಡ್ ಸಮ್ ಇನ್ಸ್ಟಾಗ್ರಾಮ್ ನೋಡ್ಬೋದು, ಆರ್ ವಾಟ್ಸ್ಆಪ್ ಆಕ್ಸೆಸ್ ಮಾಡ್ಬೋದು, ಆರ್ ಮ್ಯೂಸಿಕ್ ಕೇಳ್ಬೋದು, ವಾಟ್ ಎವರ್ ದಿ ಇಂಟರ್ನೆಟ್ ಸ್ಟಫ್ಸ್ ನೀವು ಸರ್ಚ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಯಾಕೆ ಅಂದ್ರೆ ಇವಾಗ ನಿಮ್ ಫೋನ್ ಇದೆಯಲ್ಲ, ಫೋನ್ ಆಕ್ಚುಲಿ ಸೆಲ್ ಟವರ್ ಜೊತೆ ಕನೆಕ್ಷನ್ ಇಲ್ಲ. ಫೋನ್ ಯಾವ ಜೊತೆ ಕನೆಕ್ಷನ್ ಇದೆ ಇವಾಗ? ವೈಫೈ ರೂಟರ್ ಜೊತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿದೆ. ಅಂದ್ರೆ ಸೆಲ್ ಟವರ್ ಬದಲು ವೈಫೈ ರೂಟರ್ ನಡುವೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆ. That's why Wi-Fi, Bluetooth and other smart devices which are connected to your phone will still working. ಅಂಡ್ ಆಲ್ಸೋ ಮೋಸ್ಟ್ ಕ್ಯೂರಿಯಸ್ ಅಂಡ್ ಕ್ರೂಷಿಯಲ್ ಪಾರ್ಟ್ ಆಫ್ ದಿ ಟಾಪಿಕ್ ಅಂತಂದ್ರೆ, ಈ ಪ್ಲೇನ್ ಮೋಡ್ ಎನೇಬಲ್ ಮಾಡಿದ್ರು ಕೂಡ ಸಮ್ ಆಫ್ ದಿ ಸಿಸ್ಟಮ್ ಬ್ಲಾಕೇಜ್ ಆಗೋದ್ರಿಂದ ಯಾಕೆ ಈ ಮೋಡ್ ನ ಕ್ರಿಯೇಟ್ ಮಾಡಿದ್ರು ಅಂತ ಕ್ವೆಶನ್ ಇದ್ರೆ, ಈ ಮೋಡ್ ನ ಯಾಕೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಬ್ಯಾಕ್ ಇನ್ ದ ಡೇ ಪ್ಲೇನ್ ಮೋಡ್ ನ ಯಾಕೆ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ
ಏರೋಪ್ಲೇನ್ ವಾಸ್ ಯೂಸಿಂಗ್ ದಿ ಕಮ್ಯುನಿಕೇಶನ್ ಸಿಸ್ಟಮ್ ಅಂಡ್ ದಿ ನ್ಯಾವಿಗೇಷನ್ ಸಿಸ್ಟಮ್ ನ ಯೂಸ್ ಮಾಡ್ತಿತ್ತು. ಬಟ್ ಏರೋಪ್ಲೇನ್ ಅಲ್ಲಿ ಇರುವಂತ ಎಲ್ಲಾ ಪ್ಯಾಸೆಂಜರ್ಸ್ ಸೆಲ್ಯುಲಾರ್ ಡೇಟಾ, ಪ್ಯಾಸೆಂಜರ್ಸ್ ಏನ್ ಮಾಡ್ತಾ ಇದ್ರು ಇವಾಗ ಸೆಲ್ಯುಲಾರ್ ಡೇಟಾ ಅಂದ್ರೆ ಮೊಬೈಲ್ ಡೇಟಾನ ಯೂಸ್ ಮಾಡ್ತಾ ಇದ್ರು. ಈ ಮೊಬೈಲ್ ಡೇಟಾ ಯೂಶಲಿ ಏನ್ ಮಾಡುತ್ತೆ, ಸರ್ಚ್ ಫಾರ್ ನಿಯರೆಸ್ಟ್ ಸೆಲ್ ಟವರ್ ನ ಸರ್ಚ್ ಮಾಡ್ತಾ ಇತ್ತು. ಯಾಕೆ ಅಂದ್ರೆ ಫಾರ್ ಕನೆಕ್ಷನ್ ಪರ್ಪಸ್ಗೆ ನಿಯರೆಸ್ಟ್ ಸೆಲ್ ಟವರ್ ನ ಸರ್ಚ್ ಮಾಡ್ತಾ ಇತ್ತು. ಈ ಸರ್ಚ್ ಮಾಡೋ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಇತ್ತು, ಸೆಲ್ ಫೋನ್ಸ್ ಇಂದ ಮಿಲಿಯನ್ಸ್ ಆಫ್ ರೇಡಿಯೋ ವೇವ್ಸ್, ಡೇಂಜರಸ್ ರೇಡಿಯೋ ವೇವ್ಸ್ ಎಮಿಟ್ ಆಗ್ತಿತ್ತು. ಈ ರೇಡಿಯೋ ವೇವ್ಸ್ ಇಂದ ಏನಾಗ್ತಾ ಇತ್ತು ಅಂದ್ರೆ ಏರೋಪ್ಲೇನ್ಗೆ ಇಂಟರ್ಫೇಸ್ ಅಂದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ಸಮ್ ಟೈಮ್ಸ್ ಏರ್ಲೈನ್ ಕ್ರಾಶ್ ಆಗುವಂತ ಸಾಧ್ಯತೆ ಬರ್ತಾ ಇತ್ತು. ಅದಕ್ಕೆ ಸೈಂಟಿಸ್ಟ್ ಎಲ್ಲ ತೀರ್ಮಾನ ಮಾಡ್ತಾರೆ, ಒಂದ್ ಸೇಫರ್ ಝೋನ್ ಮೋಡ್ ನ ಕ್ರಿಯೇಟ್ ಮಾಡಬೇಕು. ಅದು ರೇಡಿಯೋ ವೇವ್ಸ್ ನ ಎಮಿಷನ್, ಈ ರೇಡಿಯೋ ವೇವ್ಸ್ ಎಮಿಷನ್ ನ ಕಂಟ್ರೋಲ್ ಮಾಡಬೇಕು. ಆ ರೇಡಿಯೋ ವೇವ್ಸ್ ಎಮಿಷನ್ ಕಂಟ್ರೋಲ್ ಮಾಡೋದಕ್ಕೆ ಮೋರ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಏರೋಪ್ಲೇನ್ ಮೋಡ್ ನ ಕ್ರಿಯೇಟ್ ಮಾಡ್ತಾರೆ. ಏರೋಪ್ಲೇನ್ ಮೋಡ್ ಏನ್ ಮಾಡುತ್ತೆ, ಸೆಲ್ಯುಲಾರ್ ಡೇಟಾ ಕನೆಕ್ಷನ್ ನ ಅಂದ್ರೆ ಡಿಸೇಬಲ್ ಮಾಡ್ತಾರೆ. ಸೆಲ್ಯುಲಾರ್ ಡೇಟಾ ಡಿಸೇಬಲ್ ಮಾಡಿದಾಗ ರೇಡಿಯೋ ವೇವ್ಸ್ ಎಮಿಷನ್ ಆಗಲ್ಲ. ಇನ್ಸ್ಟೆಡ್ ಆಫ್ ಸೆಲ್ಯುಲಾರ್ ಡೇಟಾ ಪ್ರೊವೈಡ್ ಮಾಡೋದನ್ನ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇವಾಗ ಏರ್ಪೋರ್ಟ್ಸ್ ಅಂಡ್ ಆನ್ ಬೋರ್ಡಿಂಗ್ ಸೆಕ್ಷನ್ಸ್ ಅಲ್ಲಿ ಆಲ್ಸೋ ಇನ್ ದ ಫ್ಲೈಟ್ ವೈಫೈ ನ ಆಕ್ಸೆಸ್ ಅಲೋ ಮಾಡ್ತಾರೆ. ವೈಫೈಗೆ ಕನೆಕ್ಟ್ ಮಾಡಿದಾಗ ಇನ್ಸ್ಟೆಡ್ ಆಫ್ ಸರ್ಚಿಂಗ್ ಟು ದಿ cellular tower, your cell phone will connect to the Wi-Fi router or router ಗೆ ಕನೆಕ್ಟ್ ಆಗುತ್ತೆ. ಇವಾಗ ರೇಡಿಯೋ ವೇವ್ಸ್ ಎಮಿಷನ್ ಆಗಲ್ಲ. ರೇಡಿಯೋ ವೇವ್ಸ್ ಎಮಿಷನ್ ನ ತಡೆಗಟ್ಟಿದ್ರು ಅಂಡ್ ದಟ್ಸ್ ಹೌ ರೇಡಿಯೋ ವೇವ್ಸ್ ಎಮಿಷನ್ ವಿಲ್ ಬಿ ಸ್ಟಾಪ್ಡ್. ಇವಾಗ ಸ್ಟಾಪ್ ಆಯ್ತು, ಏರ್ಲೈನ್ ಕ್ರಾಶ್ ಆಗೋ ಸಾಧ್ಯತೆನೂ ಕಡಿಮೆ ಐತೆ. ಬಟ್ ಅದರ್ ಸಿಸ್ಟಮ್ಸ್ ಎಲ್ಲ ವರ್ಕ್ ಆಗುತ್ತೆ. ಓನ್ಲಿ ರೇಡಿಯೋ ವೇವ್ಸ್ ಎಮಿಷನ್ ನ ಕಂಟ್ರೋಲ್ ಮಾಡಬೇಕು ಅಂತ, ಸೆಲ್ಯುಲಾರ್ ಡೇಟಾ ಸ್ಟಾಪ್ ಮಾಡಬೇಕು ಅಂತ ಏರೋಪ್ಲೇನ್ ಮೋಡ್ ನ ಕ್ರಿಯೇಟ್ ಮಾಡಿದ್ದು. ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟ್ರಿ ಬಿಹೈಂಡ್ ದಿ ಏರೋಪ್ಲೇನ್ ಮೋಡ್. ಅಂಡ್ ಫೈನಲಿ ಇವಾಗ ಏರೋಪ್ಲೇನ್ ಮೋಡ್ ಅಂದ್ರೆ ಏನು? ಏರೋಪ್ಲೇನ್ ಮೋಡ್ ಅಂದ್ರೆ ಇವಾಗ ಆಕ್ಚುಲಿ ಏನಂದ್ರೆ, ಫೋನ್ ಆಫ್ ಆಗುತ್ತಾ? ಇಲ್ಲ, ಫೋನ್ ಆಫ್ ಆಗಲ್ಲ. ಇಂಟರ್ನೆಟ್ ಆಫ್ ಆಗುತ್ತಾ? ಇಂಟರ್ನೆಟ್ ಕೂಡ ಆಫ್ ಆಗಲ್ಲ. ಏನ್ ಆಫ್ ಆಗುತ್ತೆ ಅಂದ್ರೆ ಸೆಲ್ಯುಲಾರ್ ಆರ್ ಮೊಬೈಲ್ ಡೇಟಾ ಅಷ್ಟೇ ಆಫ್ ಆಗುತ್ತೆ. ಯಾಕೆಂತಂದ್ರೆ ಅದು ಪದೇ ಪದೇ ನಿಯರೆಸ್ಟ್ ಸೆಲ್ ಟವರ್ ನ ಕ್ಯಾಚ್ ಮಾಡ್ತಾ ಇರುತ್ತೆ. ನಿಯರೆಸ್ಟ್ ಸೆಲ್ ಟವರ್ ನ ಕ್ಯಾಚ್ ಮಾಡಿ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಈ ಕನೆಕ್ಷನ್ ಎಸ್ಟಾಬ್ಲಿಷ್ ಇಂದ ಏನಾಗುತ್ತೆ ಅಂದ್ರೆ ರೇಡಿಯೋ ವೇವ್ಸ್ ಎಮಿಷನ್ ಆಗುತ್ತೆ. ರೇಡಿಯೋ ವೇವ್ಸ್ ಎಮಿಷನ್ ಆದ್ರೆ ಏರ್ಲೈನ್ ಕ್ರಾಶ್ ಆಗುತ್ತೆ. ಸೊ ಇಟ್ ಅವಾಯ್ಡ್ಸ್ ಎಂಟೈರ್ ಸೆಲ್ಯುಲಾರ್ ಡೇಟಾ ಕನೆಕ್ಷನ್. ಈಗ ಸೆಲ್ಯುಲಾರ್ ಡೇಟಾ ಫುಲ್ ಕಂಪ್ಲೀಟ್ ಬ್ಲಾಕ್ ಮಾಡುತ್ತೆ. ಅಂಡ್ ಆಲ್ಸೋ ಸಮ್ ಆಫ್ ದಿ ಹಿಡನ್ ಟೆಕ್ನಾಲಜಿ ಬಿಹೈಂಡ್ ದಿಸ್ ಅಂತಂದ್ರೆ, ಇದೆಲ್ಲ ಆಫ್ ಆದ್ರೆ ಇಂಟರ್ನೆಟ್ ಅಂದ್ರೆ ವೈಫೈ ರೌಟರ್ಸ್ ಯೂಸ್ ಮಾಡ್ಕೊಂಡು ವೈಫೈ ಕನೆಕ್ಟ್ ಮಾಡ್ಕೊಂಡು ಯೂಟ್ಯೂಬ್ ನೋಡ್ಬೋದು, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಮ್ಯೂಸಿಕ್ ಲಿಸ್ನಿಂಗ್ ಆಪ್, ವಾಟ್ ಎವರ್ ಯು ವಾಂಟ್ ಚಿಲ್, ಯು ಕ್ಯಾನ್ ಚಿಲ್. ಬಟ್ ಆಲ್ಸೋ ಹಿಡನ್ ಟೆಕ್ನಾಲಜಿ ಬಿಹೈಂಡ್ ದಿಸ್, ಯು ಕ್ಯಾನ್ ಸೇವ್ ದ ಬ್ಯಾಟರಿ ಪರ್ಪಸ್. ಆಲ್ಸೋ ಫಾಸ್ಟ್ ಚಾರ್ಜಿಂಗ್, ಏರೋಪ್ಲೇನ್ ಮೋಡ್ ಆನ್ ಮಾಡಿ ಚಾರ್ಜಿಂಗ್ ಇಡಿ, ಫಾಸ್ಟೆಸ್ಟ್ ಚಾರ್ಜ್ ಆಗುತ್ತೆ. ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅಂಡ್ ಅನ್ನೆಸೆಸರಿ ಕನೆಕ್ಷನ್ಸ್ ಇಂದ ಅಂದ್ರೆ ಇನ್ವಿಸಿಬಲ್ ಕನೆಕ್ಷನ್ಸ್ ಇಂದ, ಇನ್ವಿಸಿಬಲ್ ಹ್ಯಾಕ್ಸ್ ಇಂದ ಏರೋಪ್ಲೇನ್ ಮೋಡ್ ಅಲ್ಲಿ ಆನ್ ಮಾಡಿದ್ರೆ ಯು ಆರ್ ಪ್ರಿವೆಂಟೆಡ್. ಅನ್ನೆಸೆಸರಿ ಕನೆಕ್ಷನ್ಸ್ ಇಂದ ನೀವು ಪ್ರಿವೆಂಟ್ ಆಗ್ಬೋದು. ಅಂಡ್ ಆಲ್ಸೋ ದಿ ರೆಡ್ಯೂಸ್ ನೆಟ್ವರ್ಕ್ ಟ್ರಾಫಿಕ್ ಅಂಡ್ ಸಿಗ್ನಲ್ ಕಂಜೆಷನ್ ಬಿಕಾಸ್ ಆಫ್ ಮೇನ್ ರೀಸನ್ ಇದಕ್ಕೆ ರೇಡಿಯೋ ವೇವ್ಸ್. ಇವಾಗ ರೇಡಿಯೋ ವೇವ್ಸ್ ನೇ ಸರ್ಚ್ ಮಾಡ್ತಾ ಇಲ್ಲ ಅಂದ್ರೆ ಯು ಆರ್ ಇನ್ ದ ಸೇಫರ್ ಝೋನ್ ಅಂತ. ನೆಕ್ಸ್ಟ್, ಆಸ್ ಐ ಆಲ್ರೆಡಿ ಮೆನ್ಷನ್, ಏರ್ಕ್ರಾಫ್ಟ್ ಪ್ರಿವೆನ್ಷನ್ ಗೆ ಬೆಸ್ಟ್ ಸೊಲ್ಯೂಷನ್ ಏರೋಪ್ಲೇನ್ ಮೋಡ್ಗೆ. ಯಾಕೆ ಅಂತಂದ್ರೆ ಈ ಪ್ರಿವೆನ್ಷನ್ ಗೆ ಯೂಸ್ ಮಾಡ್ತಾರೆ. ಅಂದ್ರೆ ಏರ್ಕ್ರಾಫ್ಟ್ ಇಂಟರ್ಫೇಸ್ ಕ್ರಿಯೇಟ್ ಮಾಡ್ತಾ ಇರುತ್ತಲ್ಲ, ಏರ್ಕ್ರಾಫ್ಟ್ ಇಂಟರ್ಫೇಸ್ ಇಂದ ಬಚಾವ್ ಆಗೋದಕ್ಕೆ ಏರೋಪ್ಲೇನ್ ಮೋಡ್ ನ ಯೂಸ್ ಮಾಡ್ತೀವಿ. ಏರೋಪ್ಲೇನ್ ಮೋಡ್ ಅಲ್ಲಿ ಇವಾಗ ಸೆಲ್ಯುಲಾರ್ ಡೇಟಾ ಅಂದ್ರೆ ನಿಮ್ ಮೊಬೈಲ್ ಸಿಮ್ ಡೇಟಾ ಆರ್ ಮೊಬೈಲ್ ಡೇಟಾ ಇರಲ್ಲ ಅಷ್ಟೇ. ಬಟ್ ನೀವು ಟೇಕ್ ಆಫ್ ಆಗೋದ್ರಿಂದ ಮತ್ತೆ ಲ್ಯಾಂಡ್ ಆಗೋವರೆಗೂ again in flight also they will provide Wi-Fi, so you can use just one small button ಅಷ್ಟೇ. ಅದು ರೆಸ್ಪಾನ್ಸಿಬಲ್ ಚಾಯ್ಸ್, ಸೇಫ್ಟಿ ಪರ್ಪಸ್ಗೆ. ಇದರಿಂದ ಇಷ್ಟು ಹಿಡನ್ ಟೆಕ್ನಾಲಜಿ ಇತ್ತು. ನನಗೂ ಇದು ಗೊತ್ತಿರ್ಲಿಲ್ಲ. ಈ ಕಂಟೆಂಟ್ ನಾನ್ ಸ್ಕ್ರಿಪ್ಟಿಂಗ್ ಮಾಡಿ ತಿಳ್ಕೊಳ್ಳೋವರೆಗೂ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏರೋಪ್ಲೇನ್ ಮೋಡ್ ಆನ್
ಮಾಡಿದ್ಮೇಲೆ ವೈಫೈ ವರ್ಕ್ ಆಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಇದನ್ನ ಆಕ್ಚುಲಿ ಕಂಟೆಂಟ್ ತಿಳ್ಕೊಳಕ್ ಹೋದಾಗೆ ನನಗೂ ಗೊತ್ತಾಗಿದ್ದು. ಈ ಟಾಪಿಕ್ ನಿಮಗೆ ಮುಂಚೆನೆ ಗೊತ್ತಿತ್ತಾ? ಏರೋಪ್ಲೇನ್ ಮೋಡ್ ಆನ್ ಮಾಡಿದಾಗ ವೈಫೈ ಆಕ್ಚುಲಿ ವರ್ಕ್ ಆಗುತ್ತೆ ಅಂತ ಗೊತ್ತಿತ್ತಾ? ಗೊತ್ತಿದ್ರೆ ಗೊತ್ತಿದೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ಭರತ್ ಪಿಲ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಹೈಲೈಟ್ ಮಾಡಿ. ಆಸ್ ಎ ಬಿಗಿನರ್, I will also fix that mistakes. And thank you. Keep supporting.